2026 ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದ ಜಿಲ್ಲಾ ಮತ್ತು ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಾಗಿರ್ತಾರೆ. ಅದೇ ರೀತಿಯಾಗಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಶರಣು ಮೋದಿಯವರ ನೇತೃತ್ವದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಬಸವರಾಜ್ ಮಠಪತಿ ಅಂತಂದರೆ ನಾನಾಗಿರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಾಧ್ಯಕ್ಷರಾಗಿ ವಿಶ್ವನಾಥ್ ಸಾಲಿಮಠ್ ಅವರು, ಮಹಿಳಾ ಅಧ್ಯಕ್ಷರಾಗಿ ಜ್ಯೋತಿ ಹಿರೇಮಠ್ ಅವರಾಗಿರ್ತಾರೆ. ಇದೇ ಫೆಬ್ರವರಿ 26, 27 ಮತ್ತು 28 ಬಸವೇಶ್ವರ ನಗರದ ಗುಲ್ಬರ್ಗ ನಗರದ ಜಗತ್ ಸರ್ಕಲ್ನ ಬಸವೇಶ್ವರ ವೃತ್ತದ ಬಸವೇಶ್ವರ ಪುತ್ಥಳಿಯ ಹಿಂದೆಗಡೆ ಇರುವ ಆವರಣದಲ್ಲಿ 26, 27 ಮತ್ತು 28 ಸಮಾಜೋದ್ಧಾರ ಧಾರ್ಮಿಕ ಕೊಡುಗೆಗಳ ಕುರಿತು ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಗೋರ್ಟಾ ಅವರು 3 ದಿವಸದ ಪ್ರವಚನ ಮತ್ತು ಉಪನ್ಯಾಸವನ್ನು ಕೊಡುತ್ತಿರುತ್ತಾರೆ. ಅದೇ ರೀತಿಯಾಗಿ ಮಾರ್ಚ್ 1ನೇ ತಾರೀಕು ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ 1008 ಮುತ್ತೈದಿ ಕುಂಭ ಜೊತೆಗೆ ನಗರದ ಪೊಲೀಸ್ ಚೌಕ್, ನಗರದ ಸೂಪರ್ ಮಾರ್ಕೆಟ್ನ ಚೌಕ್ ಪೊಲೀಸ್ ಸ್ಟೇಷನ್ನಿಂದ ಎಸ್.ಎಂ. ಪಂಡಿತ್ ರಂಗ ಮಂದಿರವರೆಗೆ ಭವ್ಯ ಮೆರವಣಿಗೆ ಇರುತ್ತದೆ ಅಂತೇಳಿ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ತಿಳಿಸುತ್ತೇನೆ. ಈ 3 ದಿವಸ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಮತ್ತು ರಾಜಕಾರಣಿಗಳು ಮತ್ತು ಅನೇಕ ಮಠಾಧೀಶರು ಮತ್ತು ನಮ್ಮ ಈ 3 ದಿವಸ ಕಾರ್ಯಕ್ರಮದಲ್ಲಿ ವಿಶೇಷವೇನಂತಂದರೆ, ಮೊದಲನೇ ದಿವಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಪ್ಪ ಶರಣಬಸಪ್ಪ ಅಪ್ಪ ಅವರ ವೇದಿಕೆ ಅಂತೇಳಿ ಘೋಷಣೆ ಆಗಿರುತ್ತದೆ. 2ನೇ ದಿವಸದಾಗಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರ ಹೆಸರಲ್ಲಿ ಇರುತ್ತೆ. 3ನೇ ದಿವಸಿನ ವೇದಿಕೆ ಭೀಮಣ್ಣ ಖಂಡ್ರೆ ಅವರ ಹೆಸರಲ್ಲಿ ಇರುತ್ತೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮಗೆ ತಿಳಿಸುತ್ತೇನೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿ 2026 ವತಿಯಿಂದ ಸಮಸ್ತ ನಾಡಿನ ಜನತೆಗೆ ರೇಣುಕಾಚಾರ್ಯ ಜಯಂತ್ಯೋತ್ಸವದ ಮುಂಚಿತವಾಗಿ ಶುಭಾಶಯ ಕೋರುತ್ತಾ, ಈ ಒಂದು ಸಂದರ್ಭದಲ್ಲಿ ಇದೇ ದಿನಾಂಕ ಫೆಬ್ರವರಿ 26, 27, 28ರಂದು ಕಲಬುರಗಿ ನಗರದಲ್ಲಿ ಬಹಳ ಅದ್ದೂರಿಯಾಗಿ ವಿವಿಧಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಲು ರೇಣುಕಾಚಾರ್ಯ ಜಯಂತಿ ಸಮಿತಿಯನ್ನು ನಿರ್ವಹಿಸಲಾಗಿದ್ದು, ಈ ಒಂದು ಸಮಿತಿಯ ಗೌರವ ಅಧ್ಯಕ್ಷರಾಗಿ ಸಹಮತದಿಂದ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಆಯ್ಕೆಯಾಗಿರುವುದು ಬಹಳ ಸಂತೋಷವನ್ನು ತಂದಿರುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವ ಮುಖಂಡರಾದಂಥ ಬಸವರಾಜ ಮಠಪತಿ ಅವರು ಕೂಡ ಒಂದು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿರುತ್ತಾರೆ. ಅದೇ ರೀತಿಯಾಗಿ ಅಖಿಲ ಭಾರತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಶರಣು ಮೋದಿ ಅವರ ನೇತೃತ್ವದಲ್ಲಿ ಈ ರೇಣುಕಾಚಾರ್ಯ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲು ಈಗಾಗಲೇ ಸಮಿತಿ ನಿರ್ಮಾಣ ಮಾಡಿರುತ್ತದೆ. 26, 27, 28ರಂದು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ಜಗದ್ಗುರು ಬಸವೇಶ್ವರ ಪುತ್ಥಳಿಯ ಹಿಂದುಗಡೆ ಇರುವ ಬಸವೇಶ್ವರ ಸಾಂಸ್ಕೃತಿಕ ಮಂಟಪದಲ್ಲಿ ವಿವಿಧ ಸಿದ್ಧಾಂತ ಶಿಖಾಮಣಿಯ ಒಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ದಿನಾಂಕ ಮಾರ್ಚ್ 1ರಂದು ಭಾನುವಾರ ಇರುವ ಕಾರಣ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಗರದ ಪೊಲೀಸ್ ಚೌಕ್ನಿಂದ ಎಸ್.ಎಂ. ಪಂಡಿತ್ ರಂಗಮಂದಿರವರೆಗೂ ಸುಮಾರು 1008 ಒಂದು ಕುಂಭಮೇಳ ಒಂದಿಗೆ ವಿವಿಧ ವಾದ್ಯ ತಂಡದೊಂದಿಗೆ ಸಹಸ್ರ ಸಂಖ್ಯೆಯಲ್ಲಿ ರೇಣುಕಾಚಾರ್ಯ ಭಕ್ತಾದಿಗಳೊಂದಿಗೆ ಆ ದಿನ ಬಹಳ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ನಾವು ಮಾಡಲು ನಿರ್ಧರಿಸುತ್ತೇವೆ. ಕಾರಣ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗಿ ತಮ್ಮಲ್ಲಿ ಈ ಒಂದು ಮಾಧ್ಯಮ ಮುಖಾಂತರ ಸಮಸ್ತ ಕಲಬುರಗಿ ನಗರದ ಜನತೆಗೆ, ಜಿಲ್ಲಾ ಜನತೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ವಿಶ್ವನಾಥ್ ಸಾಲಿಮಠ್, ಕಾರ್ಯಾಧ್ಯಕ್ಷರು, ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ, ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿ 2026. 1008 ಗುಂಬ ಇರುತ್ತದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ 2000 ಮೇಲೆ ಮಹಿಳೆಯರು ಇದರಲ್ಲಿ ಭಾಗವಹಿಸುತ್ತೇವೆ. ಕುಂಭವಂದಿಗೆ ಜಗತ್ ಸರ್ಕಲ್ ಮಾರ್ಕೆಟ್ ವೃತ್ತದಿಂದ ರಂಗಮಂದಿರವರೆಗೆ 1008 ಕುಂಭ ಇರುತ್ತೆ. ಎಲ್ಲ ಮಹಿಳೆಯರು, ಗುಲ್ಬರ್ಗ ಜಿಲ್ಲೆಯ ಎಲ್ಲ ಮಹಿಳೆಯರು ಭಾಗವಹಿಸಲೆಂದು ಈ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಬಹುದು. ಜ್ಯೋತಿ ಹಿರೇಮಠ್, ರೇಣುಕಾಚಾರ್ಯ ಜಯಂತಿ ಸಮಿತಿಯ ಮಹಿಳಾ ಜಿಲ್ಲಾಧ್ಯಕ್ಷ.